ಚನ್ನರಾಯಪಟ್ಟಣ ತಾಲ್ಲೂಕು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಶೇಕಡಾ 85.41% ಗುರಿ ಸಾಧಿಸಲಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಪಟ್ಟಣದ ಮಿನಿ ವಿಧಾನಸೌಧ ಸಭಾಂಗಣದಲ್ಲಿ ನಡೆದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಸಭೆಯಲ್ಲಿ ಅವರು ಮಾತನಾಡಿ, ಯಾವುದೇ ಒಬ್ಬ ಅರ್ಹ ಮತದಾರರು ಈ ವಿಶೇಷ ಸಮಗ್ರ ಪರಿಷ್ಕರಣೆಯ ಪಟ್ಟಿಯಿಂದ ಆಚೆ ಉಳಿಯಬಾರದು ಎಂದರು. ಇದೊಂದು ಭಾರತ ಸರ್ಕಾರದ ಮತ್ತು ಚುನಾವಣಾ ಆಯೋಗದ ಉತ್ತಮ ಕಾರ್ಯಕ್ರಮವಾಗಿದೆ. ಈವರೆಗೆ ತಾಲೂಕಿನಲ್ಲಿ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯು ಶೇಕಡಾ 85.41% ಗುರಿ ತಲುಪಿದ್ದೇವೆ ಎಂದು ತಿಳಿಸಿದರು. ಚನ್ನರಾಯಪಟ್ಟಣ ನಗರದಲ್ಲಿ ಎಸ್ಐಆರ್ ಪರಿಷ್ಕರಣೆ ಶೇಕಡಾ 60ಕ್ಕಿಂತ ಕಡಿಮೆ ಆಗಿರುವುದರಿಂದ ಹೆಚ್ಚಿನ ಸಿಬ್ಬಂದಿ ನಿಯೋಜನೆ ಮಾಡಿ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲು ಚುನಾವಣಾ ಅಧಿಕಾರಿಗೆ ಸಲಹೆ ನೀಡಿದರು. ಬರುವ ಜುಲೈ 29 ಅಥವಾ 30ರೊಳಗೆ ಶೇಕಡಾ 100ರಷ್ಟು ಮತದಾರರ ಪಟ್ಟಿ ಪರಿಷ್ಕರಣೆ ಮುಗಿಯಲಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ವಿಶ್ವಾಸ ವ್ಯಕ್ತಪಡಿಸಿದರು. ತಾಲ್ಲೂಕು ಆಸ್ತಿ ತೆರಿಗೆ ಸಂಗ್ರಹದಲ್ಲಿ ರಾಜ್ಯದಲ್ಲೇ 2ನೇ ಸ್ಥಾನ ಪಡೆದುಕೊಂಡಿದೆ. ತಾಲೂಕಿನಲ್ಲಿ ಪಡಿತರ ಚೀಟಿ ಸಂಬಂಧಿಸಿದಂತೆ ಒಟ್ಟು 1829 ಕಾರ್ಡ್ಗಳು ವಜಾ ಆಗಿದೆ. ಅದರಲ್ಲಿ ಬಹುತೇಕ ಕಾರ್ಡುಗಳು ಉದ್ಯೋಗ ಅರಸಿ ಬೆಂಗಳೂರಿಗೆ ಹೋದ ಕ್ಯಾಬ್ ಡ್ರೈವರ್ಗಳ ಆದಾಯ ಸೇರಿರಬಹುದು. ಅಂತಹ ಕುಟುಂಬದ ಹೆಸರುಗಳನ್ನು ಡಿಲೀಟ್ ಮಾಡಿ ಅವರ ಪೋಷಕರು ಗ್ರಾಮದಲ್ಲೇ ವಾಸವಿರುತ್ತಾರೆ. ಅಂತಹ ಅರ್ಹ ಫಲಾನುಭವಿಗಳಿಗೆ ಕಾರ್ಡ್ ವಿತರಿಸುವ ಕಾರ್ಯ ಆಗಬೇಕಾಗಿದೆ ಎಂದು ತಿಳಿಸಿದರು. ಸದ್ಯ ತಾಲೂಕಿನಲ್ಲಿ ಬಸವನಪುರ, ಕಂಠೀರಾಯಪುರ ಮತ್ತು ನರೇನಹಳ್ಳಿ 3 ಗ್ರಾಮಗಳಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗಿದ್ದು, ಅದಕ್ಕೆ ಖಾಸಗಿ ಹಾಗೂ ಪರ್ಯಾಯ ವ್ಯವಸ್ಥೆ ಮೂಲಕ ಕುಡಿಯುವ ನೀರಿನ ಪೂರೈಕೆ ಮಾಡಲಾಗುತ್ತಿದೆ. ಅವಶ್ಯಕತೆ ಬಿದ್ದರೆ ಹೊಸ ಬೋರ್ವೆಲ್ ಕೊರೆಸಿ ಕುಡಿಯುವ ನೀರು ಪೂರೈಸಲಾಗುವುದು ಎಂದರು. ತಾಲ್ಲೂಕಿನ 263 ಮತಗಟ್ಟೆಗಳಲ್ಲೂ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ 2026ರ ಕಾರ್ಯ ಸಮರೋಪಾದಿಯಲ್ಲಿ ಸಾಗುತ್ತಿದೆ. ಈವರೆಗೆ ಒಟ್ಟು ವಿತರಿಸಲಾದ ಎನುಮರೇಷನ್ ಫಾರಂ 14,454, ಇದರಲ್ಲಿ 1,83,167 ಮತದಾರರ ಪರಿಷ್ಕರಣೆ ಮುಗಿದಿರುತ್ತದೆ. ಎಎಸ್ಡಿ ಮತದಾರರು 11,355 ಹಾಗೂ 111 ಮತದಾರರು ಸ್ವತಃ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಪರಿಷ್ಕರಣೆಗೊಂಡು ಸ್ವೀಕೃತವಾಗಿದೆ ಎಂದು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ಮಾಹಿತಿ ನೀಡಿದ್ದಾರೆ. ರೈತ ಹಾಗೂ ಹಸಿರು ಜನಜಾಗೃತಿ ಸಂಘದ ವತಿಯಿಂದ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ರೈತರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮುಂದಿನ ಕೆಲವು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಹೇಳ್ತೇವೆ. ಗೌರವಾಧ್ಯಕ್ಷರಾದಂತಹ ಕುಮಾರಪ್ಪನವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಹಲೋ, ಈ ವೇದಿಕೆಯ ಕೇಂದ್ರದಿಂದ ಇರ್ತಕ್ಕಂಥ ಮಹಿಳಾ ಅಧ್ಯಕ್ಷಿಣಿ ನಾಗರತ್ನಮ್ಮನವರೇ ಹಾಗೂ ಜಿಲ್ಲೆ ಮತ್ತು ತಾಲೂಕಿನ ಎಲ್ಲ ಪದಾಧಿಕಾರಿಗಳೇ ಹಾಗೂ ರೈತ ಸ್ನೇಹ ಬಂಧುಗಳೇ, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರು, ನಾನು ಹೆಚ್ಚು ಮಾತಾಡಲಿಕ್ಕೆ ಸಮಯ ತೊಗೊಳ್ಳಲ್ಲ. ಕೆಲವೇ ಮಾತುಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಏನು ನಮ್ಮ ಕರ್ನಾಟಕದಲ್ಲಿ ಒಂದು ಮಹಿಳೆಯರು ಹೋರಾಟ ಮಾಡಿರೋ ಸ್ವಾತಂತ್ರ್ಯಕ್ಕೋಸ್ಕರ ರಾಣಿ ಅಬ್ಬಕ್ಕ ದೇವಿ ಆಗಿರ್ಬೋದು, ಝಾನ್ಸಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಚಿತ್ರದುರ್ಗ ವನಿಕೆ ಓಬಮ್ಮ ಆಗಿರೋದು, ಅವರೆಲ್ಲ ಇತಿಹಾಸ ಪುಟಗಳನ್ನು ನಿರ್ಮಿಸಿ ಹೋಗಿದ್ದಾರೆ. ಹಾಗೆ ನಮ್ಮ ರೈತ ಸಮುದಾಯಕ್ಕೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಸಹೋದ್ಯೋಗಿಗಳ ಜೊತೆ ಬಹಳ ಒಂದು ನುರಿತ ಒಂದು ಅನುಭವವನ್ನು ತೆಗೆದುಕೊಂಡು ನಮ್ಮ ರೈತರನ್ನು ಒಂದು ಉತ್ತೇಜನ ಮಾಡಿ ರೈತರಿಗೆ ಕಷ್ಟ ಸುಖಕ್ಕೆಲ್ಲ ಸ್ಪಂದಿಸಿ ಹಗಲು ರಾತ್ರಿ ಸಹ ದುಡಿದಿದ್ದಾರೆ. ಅವರ ಒಂದು ಹೆಚ್ಚಿನ ಸಹಕಾರದಿಂದ ಮುಂದಿನ ಸಭೆಯಲ್ಲಿ ಮಹಿಳಾ ಸಂಖ್ಯೆಯನ್ನು ಹೆಚ್ಚು ಭಾಗವಹಿಸಬೇಕು ಅಂತ ಮಹಿಳೆಯರಲ್ಲಿ ಬೇಡಿಕೊಳ್ತೇನೆ. ಈಗೇನು ಮಹಿಳೆಯರು ಬಂದಿದ್ರು ಎಲ್ಲ ನಿಮ್ಮ ಜೊತೆಗೆ 4 ಜನ ಮಹಿಳೆಯರನ್ನು ಕರ್ಕೊಂಡ್ಬನ್ನಿ, ಹೋರಾಟಕ್ಕೆ ಬೆಂಬಲ ನೀಡಿ. ಎಲ್ಲ ನಾವು ರೈತರ ಕಷ್ಟಗಳಿಗೋಸ್ಕರ ಹೋರಾಟ ಮಾಡೋಣ. ಹಾಗೂ ಈ ಒಂದು ಸಂಘವನ್ನು ಕಟ್ಟಲಿಕ್ಕೆ ಪ್ರೊಫೆಸರ್ ನಂಜುಂಡಸ್ವಾಮಿ ಹಾಗೂ ಅವರ ಸಹಪಾಠಿಗಳು ತುಂಬನೇ ಹೋರಾಟ ಮಾಡಿದ್ದಾರೆ. ಅವರ ಹೋರಾಟದ ಮುಂದೆ ನಮ್ದು ಒಂದು ಎಳ್ಳು ಕಾಲಿನಷ್ಟು ಸಾಲದು. ನಾವು ಈಗ ತಾನೇ ಒಂದೇ ಕಾಲು ಇಡ್ಲಿಕ್ಕೆ ಶುರು ಮಾಡಿದ್ದೀವಿ. ನಮ್ಮ ಕೊನೆ ಉಸಿರಿನವರೆಗೂ ರೈತರಿಗೋಸ್ಕರ ಹೋರಾಟ ಮಾಡೋಣ, ರೈತರ ಸಮಸ್ಯೆಗೋಸ್ಕರ ಹೋರಾಟ ಮಾಡೋಣ. ರೈತರ ಮಕ್ಕಳು ಯಾರು ಕಳ್ಳರಲ್ಲ, ಪೋಲಿಗಳಲ್ಲ, ಪುಟಂದ್ರಲ್ಲ, ಜಮೀನಲ್ಲಿ ದುಡಿದು ಅವರು ಸ್ವಂತ ಜೀವನವನ್ನು ನಯಿಸ್ತಾರೆ. ಇನ್ನೊಬ್ಬರ ಹೋರಾಟಕ್ಕೆ ಬೆಂಬಲ ನೀಡಿ. ಎಲ್ಲ ನಾವು ರೈತರ ಕಷ್ಟಗಳಿಗೋಸ್ಕರ ಹೋರಾಟ ಮಾಡೋಣ. ಹಾಗೂ ಈ ಒಂದು ಸಂಘವನ್ನು ಕಟ್ಟಲಿಕ್ಕೆ ಪ್ರೊಫೆಸರ್ ನಂಜುಂಡಸ್ವಾಮಿ ಹಾಗೂ ಅವರ ಸಹಪಾಠಿಗಳು ತುಂಬನೇ ಹೋರಾಟ ಮಾಡಿದ್ದಾರೆ. ಅವರ ಹೋರಾಟದ ಮುಂದೆ ನಮ್ದು ಒಂದು ಎಳ್ಳು ಕಾಲಿನಷ್ಟು ಸಾಲದು. ನಾವು ಈಗ ತಾನೇ ಒಂದೇ ಕಾಲು ಇಡ್ಲಿಕ್ಕೆ ಶುರು ಮಾಡಿದ್ದೀವಿ. ನಮ್ಮ ಕೊನೆ ಉಸಿರಿನವರೆಗೂ ರೈತರಿಗೋಸ್ಕರ ಹೋರಾಟ ಮಾಡೋಣ,
ರೈತರ ಸಮಸ್ಯೆಗೋಸ್ಕರ ಹೋರಾಟ ಮಾಡೋಣ. ರೈತರ ಮಕ್ಕಳು ಯಾರು ಕಳ್ಳರಲ್ಲ, ಪೋಲಿಗಳಲ್ಲ, ಪುಟಂಗರಲ್ಲ, ಜಮೀನಲ್ಲಿ ದುಡಿದು ಅವರ ಸ್ವಂತ ಜೀವನವನ್ನು ನಯಿಸ್ತಾರೆ. ಇನ್ನೊಬ್ಬರ ಆಸ್ತಿಗಾಗಲಿ ಅಥವಾ ಇನ್ನೊಬ್ಬರ ದುಡ್ಡಿಗಾಸಲಿ ಆಸಕ್ತಿಯಾದಂಥ ಕುಟುಂಬ ಅಂತ ರೈತರ ಕುಟುಂಬ ಸುಖವಾಗಿರಬೇಕು ಅಂದ್ರೆ ನಾವೆಲ್ಲರೂ ದುಡಿಬೇಕು. ನಮ್ಮ ಅಕ್ಕಪಕ್ಕದಲ್ಲಿರೋ ರೈತರನ್ನ ಕೈ ಎತ್ತಿ ಕಷ್ಟದಲ್ಲಿದ್ದಾಗ ಅವರು ಕೈ ಹಿಡಿಬೇಕು. ಆವಾಗ ಈ ರೈತ ಸಂಘಕ್ಕೆ ಒಂದು ವ್ಯಾಲ್ಯೂಸ್, ಒಂದು ಗೌರವ ಸಿಗುತ್ತೆ. ಆಗ ನಾವು ಒಗ್ಗೂಡಲಿಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ಸಂಘಟನೆಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೆ ನೀವೆಲ್ಲರೂ ನಿಮ್ಮ ಜೊತೆಗೆ 5 ಜನ ಕರ್ಕೊಂಡ್ಬಂದು 5 ಜನಕ್ಕೆ ನೀವು ಶಾಲೆ ಹಾಕಿರೋ ಒಬ್ಬೊಬ್ಬರು ಇಂಥದ್ದು ನಮಗೆ